ಕೋಲಣ್ಣ ಕೋಲೆ ಕೋಲು ಕೋಲೆ ಎಕ್ಕೋಲೆ ಕೋಲಣ್ಣ ಕೋಲೆ ಕೋಲಣ್ಣ ಕೋಲೆ ಎಕ್ಕೋಲೆ ಕೋಲಣ್ಣ ಕೋಲೆ. ವಿರಾಮದ ನಂತರ ನಮ್ಮ ಗೆಳೆಯರ ಹಾಸ್ಯ, ಆ ಕವನ, ಶಾಯರಿ ಅದು ಯಾವ ರೀತಿಯಲ್ಲಿ ನಿಮ್ಮನ್ನು ತಲುಪುತ್ತೆ ನೋಡೋಣ. ಈಗ ಮತ್ತೆ ಕಾರ್ಯಕ್ರಮ ಮುಂದುವರಿತಾ ಇದೆ. ನೋಡಿ, ಈಗ ಶಿಕ್ಷಣ ಅನ್ನೋದು ದೊಡ್ಡ ವ್ಯಾಪಾರ ಆಗಿದೆ ಇವತ್ತು. ಮುಂಚೆ ನೀವು ಗುರುಕುಲದ ಶಿಕ್ಷಣ ಯಾವ ರೀತಿಯಲ್ಲಿತ್ತು ಅಂತ ನಮಗೆಲ್ಲ ಗೊತ್ತಿದೆ, ಗುರುಕುಲ ಪದ್ಧತಿಯಲ್ಲಿ. ಇವತ್ತು ಶಿಕ್ಷಣ ಅನ್ನೋದು ದೊಡ್ಡ ವ್ಯಾಪಾರ ಆಗಿದೆ. ಒಂದು ಮಗುವಿನ ಶಾಲೆಗೆ ಸೇರಿಸ್ಬೇಕಾದ್ರೆ ಲಕ್ಷಗಟ್ಟಲೆ ಹಣ ನಾವು ತಯಾರು ಮಾಡ್ಕೊಂಡಿರಬೇಕು. ಇತ್ತೀಚೆಗೆ ಒಂದು ಸುದ್ದಿ ಬಂತು ಪತ್ರಿಕೆಯಲ್ಲಿ, ತಾವೆಲ್ಲ ಗಮನಿಸಿರ್ತೀರಿ, ಅದು ಟಿ ವಿ ನೆಟ್ಗಳಲ್ಲೂ ಕೂಡ ಬಂತು. ಒಂದು ಚಿರತೆ ಒಂದು ಶಾಲೆಗೆ ಬಂದುಬಿಟ್ಟಿದೆ ಬೆಂಗಳೂರಿನಲ್ಲಿ. ಅದನ್ನು ಓಡಿಸ್ಲಿಕ್ಕೆ ಸುಮಾರು 7 ಗಂಟೆ 8 ಗಂಟೆ ಕಷ್ಟಪಟ್ಟರಂತೆ. ಹೌದು, ಅದನ್ನು ಓಡಿಸ್ಲಿಕ್ಕೆ ಕಾನ್ವೆಂಟ್ ಶಾಲೆಗೆ ಚಿರತೆ ಬಂದು ಸುಮಾರು 7-8 ಗಂಟೆ ಅದನ್ನು ಹುಡುಕಿ ಮಾಡಿದ ಮೇಲೆ ಅದು ಹೊರಟೋಯ್ತು ಅಂತ. ಆ ಬಗ್ಗೆ ನಾನು ತಕ್ಷಣ ಬರೆದೆ ಮರುದಿನ ಪತ್ರಿಕೆಯಲ್ಲಿ. ಕಷ್ಟಪಟ್ಟು ಓಡಿಸಿದರಂತೆ ಬೆಂಗಳೂರಿನಲ್ಲಿ ಶಾಲೆಗೆ ಬಂದ ಚಿರತೆಯನ್ನು. ಕಷ್ಟಪಟ್ಟು ಓಡಿಸಿದರಂತೆ ಬೆಂಗಳೂರಿನಲ್ಲಿ ಶಾಲೆಗೆ ಬಂದ ಚಿರತೆಯನ್ನು. ತಾನಾಗಿಯೇ ಓಡಿ ಹೋಗುತ್ತಿತ್ತು. ಯಾರಾದರೂ ಹೇಳಿದ್ದರೆ ಆ ಶಾಲೆಯ ಫೀಸು ಡೊನೇಷನ್. ಅದು ಆ ಒಂದು ಸ್ಥಿತಿನ ಹೇಳುತ್ತೆ, ಇವತ್ತಿನ ಸ್ಥಿತಿ. ಅದೇ ನಾವು ಕಾನ್ವೆಂಟ್ಗಳಿಗೆ ಯಾಕೆ ಹೋಗ್ತೀವಿ ಅಂತಂದರೆ ಏನೋ ಭಾಳ ಒಳ್ಳೆಯ ಶಿಕ್ಷಣ ಸಿಗುತ್ತೆ ಅಂತ. ಅದೇ ನಮ್ಮ ಸರ್ಕಾರಿ ಕಾಲೇಜಿಗೆ ಕಳಿಸಿ, ಕನ್ನಡ ಶಾಲೆಗೆ ಕಳಿಸಿ ಅಂತಂದರೆ ಯಾರೂ ಕಳ್ಸೋಕ್ಕೆ ತಯಾರಿಲ್ಲ. ಯಾಕಂದರೆ ಅಲ್ಲಿನ ಸ್ಥಿತಿಗತಿ ಹೇಗಿರುತ್ತೆ ಅಂತ ನಾನು ಓದಿದ ಶಾಲೆ ಬಗ್ಗೆ ನಾನು ಶಾಲೆಯಲ್ಲಿದ್ದಾಗಲೇ ಬರೆದಿದ್ದೆ. ಅದನ್ನು ಕೇಳಿ ಆವಾಗಲೇ ನಿಮ್ಮ ಬುದ್ಧಿ ಹಿಂಗೆ ಇತ್ತ ಅಂತ ಯಾರು ತಮಾಷೆ ಮಾಡ್ತಾಯಿದ್ರು. ವಕ್ರ ದೃಷ್ಟಿ ಇರಲಿ. ನಮ್ಮ ಶಾಲೆ ಹೇಗಿತ್ತು ಅಂತ, ನಮ್ಮೂರ ಸರಕಾರಿ ಶಾಲೆಗಿರುವುದೇ 4 ಮೂಲೆ. ನಮ್ಮೂರ ಸರಕಾರಿ ಶಾಲೆಗಿರುವುದೇ 4 ಮೂಲೆ. ಹಂಚಿರುವ ಮೂಲೆಯಲ್ಲಿ ಮೇಷ್ಟ್ರು ಕೂರುವುದು, ಉಳಿದ ಎಲ್ಲ ಕಡೆ ನೀರು ಸೋರುವುದು. ಅದು ನಮ್ಮ ಶಾಲೆಯ ದುಸ್ಥಿತಿ. ಇನ್ನು ಶಾಲೆಯಿಂದ ನಾವು ಕಾಲೇಜಿಗೆ ಬಂದರೆ, ಕಾಲೇಜು, ಶಾಲೆ, ಹೈಸ್ಕೂಲು, PUC ಬೇರೆ ಬೇರೆ ಹಂತಗಳು. ಈಗೆಲ್ಲ ಫಲಿತಾಂಶ ಬರುತ್ತೆ. SLC ಫಲಿತಾಂಶಗಳು ಬಂತು, PUC ಫಲಿತಾಂಶ ಬಂತು. ಪೇಪರ್ಗಳಲ್ಲಿ ನಾವು ಗಮನಿಸ್ತೀವಿ, SLC ಫಲಿತಾಂಶ ಹುಡುಗಿಯರೇ ಮುಂದೆ, PUC ಫಲಿತಾಂಶ ಹುಡುಗಿಯರೇ ಮುಂದೆ. ತಕ್ಷಣ ನನಗೆ ಅದ್ರ ಬಗ್ಗೆ ಬರಿಬೇಕು ಅನಿಸ್ತು, ನಾನು ಬರೆದೆ. ಫಲಿತಾಂಶದಲ್ಲಿ ಯಾವಾಗಲೂ ಹುಡುಗಿಯರೇ ಮುಂದೆ, ಏಕೆಂದರೆ ಹುಡುಗರು ಸದಾ ಅವರ ಹಿಂದೆ. ಇನ್ನು ಈ ಫಲಿತಾಂಶ ಬಂದಾಗ ಕೆಲವರು ಭಾಳ ಬೇಜಾರು ಮಾಡ್ಕೊಳ್ತಾರೆ. ಯಾಕಂದರೆ ಎಲ್ಲರೂ ಪಾಸ್ ಆಗೋಕ್ಕಾಗಲ್ಲ. ಕೆಲವರು ಪಾಪ ಕಷ್ಟಪಟ್ಟಿರ್ತಾರೆ, ಏನೋ ಮಾಡಿರ್ತಾರೆ, ಫೇಲ್ ಆಗ್ತಾರೆ. ನೀವು ಗಮನಿಸಿರ್ಬೋದು, ಆತ್ಮಹತ್ಯೆ, ಪರೀಕ್ಷೆಯಲ್ಲಿ ಅನುತ್ತೀರ್ಣನಾದ ಅಂತ ಆತ್ಮಹತ್ಯೆ ಅಂತ ಈ ಥರ ಸುದ್ದಿಗಳೆಲ್ಲ ಕೇಳ್ತೇವೆ. ಹಾಗಾಗಿ ಈ ಫೇಲ್ ಆದವರಿಗೂ ಉತ್ತೇಜನ ಕೊಡಬೇಕು ಅಂತ ನಾನೊಂದು ಹನಿಗವನ ಬರೆದಿದ್ದೀನಿ. ಪಾಸ್ ಆದರೆ ಫೇಲ್ ಆದರೆ ಹೆಂಗೆ ಅಂತ. ಇನ್ನೂ ಹೆಚ್ಚು ಓದಬೇಕಾಗುತ್ತದೆ ಪಾಸಾದರೆ SLC. ಇನ್ನೂ ಹೆಚ್ಚು ಓದಬೇಕಾಗುತ್ತದೆ ಪಾಸಾದರೆ SLC. ಫೇಲ್ ಆದರೆ ಆಗಬಹುದು ಮಂತ್ರಿ, MLA, MLC ಅಲ್ವಾ? ಹೀಗೆ ಶಿಕ್ಷಣ ಕ್ಷೇತ್ರದ ಬಗ್ಗೆನೂ ನಮ್ಮ ಕಾಲೇಜುಗಳಿಗೆ ಹೋಗಬೇಕು. ನೀವು ಕಾಲೇಜಿಗೆ ಹೋದರೆ ಅಲ್ಲಿ ಹುಡುಗ ಹುಡುಗಿಯರ ಅವರದೇ ಪ್ರಪಂಚದಲ್ಲಿ ಇರ್ತಾರೆ. ಇನ್ನೂ ಹದಿಹರೆಯ, ನಾವೇ ರೋಮಿಯೋ ಜೂಲಿಯೆಟ್, ನಾವೇ ಶಕುಂತಲೆ ದುಷ್ಯಂತ, ನಾವೇ ಲೈಲಾ ಮಜ್ನು ಅಂತ ತಿಳ್ಕೊಂಡು ಮಾತಾಡ್ತಾರೆ. ಒಬ್ಬ ಹುಡುಗ ಕೇಳ್ತಾನೆ ಹುಡುಗಿ ಹತ್ರ, ಹುಡುಗ ಹೇಳಿದ ಪ್ರಿಯೆ ನಾನು ಮಜನು ನೀನು ಲೈಲಾ. ಹುಡುಗ ಹೇಳಿದ ಪ್ರಿಯೆ ನಾನು ಮಜನು ನೀನು ಲೈಲಾ. ಹುಡುಗಿ ಕೇಳಿದಳು ನಾನು ಪಾಸು ನೀನು ಫೈಲಾ. ಒಬ್ಬ ಅಭಿಮಾನಿ ಬಂದ್ಬಿಟ್ಟು ಒಂದು ಹಳೆ ಕಾಗದ ಕೊಟ್ಟು ವಿಳಾಸ ಬರೀರಿ ಅಂದ. ಅದನ್ನು ಒಂದು ಶಾಯರಿಯಲ್ಲಿ ಬರೆದಿದ್ದೀನಿ. ಅಭಿಮಾನಿಯೊಬ್ಬ ಮಾಸಿದ ಕಾಗದವನ್ನಿಟ್ಟು ವಿಳಾಸ ಬರೀರಿ ಅಂದ. ಅಭಿಮಾನಿಯೊಬ್ಬ ಮಾಸಿದ ಕಾಗದವನ್ನಿಟ್ಟು ವಿಳಾಸ ಬರೀರಿ ಎಂದ. ಬರೆಯುತ್ತಾನಾನೆಂದೆ ಉಳಿಯುವುದೇ ಈ ಕಾಗದ ನಿಮ್ಮ ಬಳಿ. ಉಳಿಯುವುದೇ ಈ ಕಾಗದ ನಿಮ್ಮ ಬಳಿ. ಮುಗುಳ್ನಕ್ಕವನೆಂದ 4 ವರ್ಷದಿಂದ ನನ್ನ ಕಿಸೆಯಲ್ಲಿ ಕಾಗದ. 4 ವರ್ಷದಿಂದ ನನ್ನ ಕಿಸೆಯಲ್ಲಿ ಕಾಗದ. ನಾನೆಂದೆ ಹಾಗಾದರೆ ಇದು ಪ್ರೇಯಸಿಯ ಪ್ರೇಮಪತ್ರವೇ ಇರಬೇಕು. ಪ್ರೇಯಸಿಯ ಪ್ರೇಮಪತ್ರವೇ ಇರಬೇಕು. ಅವನಂದ ಅಲ್ಲ, SSLC ಮಾಸ್ ಕಾರ್ಡ್. ಅಂದರೆ ವಾಸ್ತವತೆ ಹೇಗಿದೆ, ಶಿಕ್ಷಣದ ಇದು ಎಲ್ಲಿದೆ ಅಂತ. ಅದೇ ರೀತಿ ನಾನು ನನ್ನ ಮಗ, ಸಾಮಾನ್ಯವಾಗಿ ನಾವು ಮಕ್ಕಳಿಗೆ ಏನು ಹೇಳ್ತೀವಿ, ಬಡಿ ಮಗ ಹೇಗಾದರೂ ಬದುಕು ಅಂತ ಹೇಳ್ತೀವಿ ಶಿಕ್ಷಣ ಕೊಡೋದಕ್ಕಾಗಿದ್ರೆ. ನನ್ನ ಮಗ ಒಂದು ಸರಿ ಹೇಳ್ದ, ಅಪ್ಪ ಅಮಿತಾಬ್ ಬಚ್ಚನ್ ಮಾರಲ್ ಆಫ್ ದಿ ಸ್ಟೋರಿ ಅಂತ ಹೇಳ್ತಾನೆ, ಆ ರೀತಿ ನೀನು ಮಾರಲ್ ಆಫ್ ದಿ ಶಾಯರಿ ಯಾಕೆ ಹೇಳಬಾರ್ದು ಅಂತ. ನಾವು ಮಕ್ಕಳಿಗೆ ಉತ್ತರ ಕೊಡೋದು ಕಷ್ಟ ಆಗಿರುತ್ತೆ. ನಾನು ನನ್ನ ಮಗನಿಗೆ ಹೇಳಿದೆ,
ನಾನು ಇದು ಎಲ್ಲ ಮಕ್ಕಳಿಗೂ ಹೇಳಬೇಕಾದ ವಿಷಯನೇ ಅಂತ ಹೇಳ್ತಾ ಇದ್ದೀನಿ. ಬದುಕೋದಕ್ಕೆ ಹಿಡಿಬೇಡ ಕೈನಾಗೆ ಚೂರಿ, ಬದುಕೋದಕ್ಕೆ ಹಿಡಿಬೇಡ ಕೈನಾಗೆ ಚೂರಿ, ಪ್ರೀತಿ 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 ಎಂದೇ ಬದುಕಿನ ದಾರಿ. ಬದುಕೋದಕ್ಕೆ ಹಿಡಿಬೇಡ ಕೈನಾಗೆ ಚೂರಿ, ಪ್ರೀತಿ 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 ಎಂದೇ ಬದುಕಿನ ದಾರಿ. ಡೋಂಟ್ ಲೂಸ್ ಹಾರ್ಟ್ ಇಸ್ ದಿ ಮಾರಲ್ ಆಫ್ ದಿ ಶಾಯರಿ, ಡೋಂಟ್ ಲೂಸ್ ಹಾರ್ಟ್ ಇಸ್ ದಿ ಮಾರಲ್ ಆಫ್ ದಿ ಶಾಯರಿ. ಬೇಡ 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 ಅಂದಿದ್ದು ಮಾಡಲೇಬೇಡ ಮನ, ಕಾಸು ಕೊಟ್ಟರು ಸಿಗೋದಿಲ್ಲ ಒಮ್ಮೆ ಹೋದ ಮಾನ. ಬೇಡ 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 ಅಂದಿದ್ದು ಮಾಡಲೇಬೇಡ ಮನ, ಕಾಸು ಕೊಟ್ಟರು ಸಿಗೋದಿಲ್ಲ ಒಮ್ಮೆ ಹೋದ ಮಾನ. ಕೈ ಬೀಸಿ ಕರೆಯೋದಿಲ್ಲ ಯಶಸ್ಸಿನ ತಾಣ, ಸಿಗೋ ತನಕ ಬಿಡಬೇಡ ಛಲ ಗುರಿ ಪ್ರಯತ್ನ, ಛಲ ಗುರಿ ಪ್ರಯತ್ನ. ವಾ ವಾ, ಕಡೆವರೆಗೂ ಬಿಡಬಾರ್ದು ಅಂತ ಹೇಳಿ ಅಲ್ಲ, ಒಂದು ಛಲ ಇರಬೇಕು ಮನುಷ್ಯನಿಗೆ, ಛಲ ಇರಬೇಕಾಗುತ್ತೆ. ಅದೇನೆ, ಕಣ್ಗಳಲ್ಲಿ ಕನಸು ತೋಳಿನಲ್ಲಿ ಬಲ, ರೆಕ್ಕೆಗಳಷ್ಟೇ ಸಾಲದು ನೆಲ ಬಿಟ್ಟು ಹಾರಲು. ಕಣ್ಗಳಲ್ಲಿ ಕನಸು ತೋಳಿನಲ್ಲಿ ಬಲ, ರೆಕ್ಕೆಗಳಷ್ಟೇ ಸಾಲದು ನೆಲ ಬಿಟ್ಟು ಹಾರಲು. ಛಲ ಬೇಕು ಮಿತ್ರರೇ ಆಕಾಶಕ್ಕೇರಲು, ಛಲ ಬೇಕು ಮಿತ್ರರೇ ಆಕಾಶಕ್ಕೇರಲು. ಈ ಶಿಕ್ಷಣ ಕ್ಷೇತ್ರ ಅಂದಾಗ ಕಸ್ತೂರಿ ಅವರು ನೆನಪಾಗ್ತಾರೆ ನನಗೆ. ಭಾಳ ದೊಡ್ಡ ಹಾಸ್ಯ ಬರಹಗಾರರಾಗಿದ್ದರು. ಮೈಸೂರಿನ ಬನಮಯಾಸಲ್ಲೆಲ್ಲ ಅವರು ಪ್ರೊಫೆಸರ್ ಆಗಿದ್ದವರು, ಮೈಸೂರಿನ ಬನಮಯಾಸಲ್ಲಿದ್ದವರು. ಅವರು ಒಂದು ಸಲ ಹೀಗೆ ಮಧ್ಯಾಹ್ನದ ಹೊತ್ತು ಪಾಠ ಮಾಡ್ತಾ ಇರುವಾಗ ಒಬ್ಬ ಹುಡುಗ ನಿದ್ದೆ ಹೋಗ್ತಾ ಇರ್ತಾನೆ. ಇದು ಹಳೆಯ ಅನೆಕ್ಡೇಟ್, ಅಂದರೆ ಅದು ನಡೆದ ಘಟನೆಯನ್ನು ಯಥಾವತ್ತಾಗಿ ಅವ್ರು ಹೇಳ್ತಾರೆ. ಈ ಮೇಷ್ಟ್ರುಗಳಿಗೆ ತಾವು ಪಾಠ ಮಾಡ್ತಿರುವಾಗ ಯಾರಾದರೂ ಗೊರಕೆ ಹೊಡೆದ್ರೆ ಸಿಟ್ಟು ಬಂದುಬಿಡುತ್ತೆ. ಅವ್ರು ಹೇಳ್ತಾರೆ ಪಕ್ಕದವನಿಗೆ, ಲೈ ಪಾಠ ಮಾಡ್ತಾ ಇದ್ದೀನಿ ಎಪ್ಸೋ ಅವನಿಗೆ ಅಂತ ಪಕ್ಕದವನಿಗೆ ಹೇಳ್ತಾರೆ. ಅವನು ಎಪ್ಸೋಲ್ಲ. ಲೈ ನಿನಗೆ ಹೇಳ್ತಾ ಇದ್ದೀನಿ, ನಿನ್ನ ಪಕ್ಕದಲ್ಲಿ ಅವನು ಮಲಗಿದ್ದಾನೆ ಎಪ್ಸೋ ಅಂತಾರೆ, ಆದರೂ ಎಪ್ಸೋಲ್ಲ. ಮೇಷ್ಟ್ರಿಗೆ ಸಿಟ್ಟು ಬರುತ್ತೆ. ಕಸ್ತೂರಿ ಕೇಳ್ತಾರೆ, ಮೇಷ್ಟ್ರು ಕಸ್ತೂರಿ, ನಾನು ಹೇಳ್ತಾ ಇದ್ದೀನಿ ಅವನು ಎಪ್ಸು ಅಂತ. ಟಕ್ ಅಂತ ಎದ್ದು ನಿಂತ್ಕೊಂಡು ಕೇಳ್ತಾನೆ, ನಾನು ಯಾಕೆ ಸರ್ ಅವನ್ನ ಎಬ್ಬಿಸ್ಬೇಕು, ಮಲಗ್ಸೋಕೆ ನೀವು ಎಪ್ಸೋಕೆ ನಾನಾ ಅಂತ ಕೇಳ್ತಾನೆ ಅವನು. ಹೀಗೆ ಮಕ್ಕಳು ಅದೇ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದಿದೆಯಲ್ಲ, ಅದರಲ್ಲಿ ಕೂಡ ಒಳ್ಳೆಯ ಹಾಸ್ಯವನ್ನು ನಾವು ಕಾಣ್ಬೋದು. ಇನ್ನು ನಾವು ವೃತ್ತಿ ಜೀವನಕ್ಕೆ ಬರೋದಾದರೆ, ವೃತ್ತಿ ಜೀವನದಲ್ಲಂತೂ ಸಾಕಷ್ಟು ಹಾಸ್ಯವನ್ನು ನಾನು ಕಂಡಿದ್ದೀನಿ. ನಾನೊಬ್ಬ ಬ್ಯಾಂಕ್ ಮ್ಯಾನೇಜರ್ ಆಗಿ ನನ್ನ ಬ್ಯಾಂಕಿನ ಜೀವನದಲ್ಲಿ, ಅಫ್ಕೋರ್ಸ್ ನೀವು ಕೂಡ ಬ್ಯಾಂಕ್ ಮ್ಯಾನೇಜರ್ಗಳಿಬ್ಬರು, ಅದರಲ್ಲಿರ್ತಕ್ಕಂಥ ಹಾಸ್ಯ ನನ್ನ ಒಂದು ಮಧುರವಾದ ಅನುಭವ. ಒಂದು ಹಳ್ಳಿ ಶಾಖೆ ಮ್ಯಾನೇಜರು. ಅಲ್ಲಿ ಸಾಲ ಕೊಟ್ಟು ನಾನು ಬಹಳ ದೊಡ್ಡ ಒಂಥರ ಹೆಸರನ್ನೆಲ್ಲ ಮಾಡಿಬಿಟ್ಟಿದ್ದೆ, ಹೀರೋ ಆಗಿಬಿಟ್ಟಿದ್ದೆ. ಅದು ಏನು ಆ ಶತಮಾನದಲ್ಲಿ ಅಷ್ಟು ಸಾಲ ಕೊಟ್ಟವ್ರು ಬೇರೆ ಯಾರೂ ಇಲ್ಲ ಅನ್ನೋ ಥರ. ನಮಗೆ ಮೇಲ್ಗಡೆಯಿಂದ ಒತ್ತಾಯನೂ ಇತ್ತು, ಕೊಡಲೇಬೇಕು ಅಂತ ಕೊಟ್ವಿ. ಸಾಲ ಕೊಡ್ತಾ ಇದ್ದೆ. ಆಮೇಲೆ ಅಲ್ಲಿ ಅಷ್ಟರಲ್ಲಿ ಸಾಲ ಎಲ್ಲ ಕೊಟ್ಟ ಮೇಲೆ ಬೆಂಗಳೂರು ವರ್ಗ ಆಗೋಯ್ತು. ಬೆಂಗಳೂರು ವರ್ಗ ಆಯಿತು. ಒಂದು ವರ್ಷ ಬಿಟ್ಟು ನಾನು ಅದೇ ಊರಿಗೆ ಯಾವುದೋ ಕಾರ್ಯಕ್ರಮಕ್ಕೆ ಬಂದೆ. ನೋಡಿ, ಹಳೆಯ ಆ ವ್ಯಕ್ತಿಗಳೆಲ್ಲ ಬಂದುಬಿಟ್ರು, ಹಳೆಯ ಕಸ್ಟಮರ್ಸು, ಗಿರಾಕಿಗಳು ಎಲ್ಲ ಬಂದು, ಗ್ರಾಹಕರೆಲ್ಲ ಬಂದು ನಮಸ್ಕಾರ ಮಾಡಿ, ಅಣ್ಣವರೇ ಚೆನ್ನಾಗಿದ್ದೀರಾ ಅದಲ್ಲಿ ಕರ್ಗಮ್ಮ ಅಂತ ಒಬ್ಬ ಲೇಡಿ, ಆ ಅಮ್ಮ ಬಂದು, ಅಣ್ಣ ಚೆಂದಾಗಿದ್ದೀರಾ, ಬೆಂಗಳೂರು ಸೇರ್ಕೊಂಬಿಟ್ರಿ ನೀವು, ವರ್ಷ ಆಯಿತು ನಿಮ್ಮ ನೋಡಿ ಅಂದಳು. ಅದಕ್ಕೆ ನಾನು ಅವಳಿಗೊಂದು ಎಮ್ಮೆ ಸಾಲ ಕೊಟ್ಟಿದ್ದೆ. ಬ್ಯಾಂಕ್ ಮ್ಯಾನೇಜರಿಗೆ ಅವಳ ಆರೋಗ್ಯಕ್ಕಿಂತ ಎಮ್ಮೆ ಆರೋಗ್ಯ ಮುಖ್ಯ. ಯಾಕೆಂದರೆ ಅವಳು ಸತ್ತರೆ ಅವಳ ಗಂಡನಿಗೆ ನಷ್ಟ, ಎಮ್ಮೆ ಸತ್ತರೆ ಬ್ಯಾಂಕಿಗೆ ನಷ್ಟ. ಅದಕ್ಕೆ ಕೇಳಿದೆ ಅದ್ರ ಬಗ್ಗೆ. ಏನಮ್ಮ ನಾನು ನಿನಗೊಂದು ಎಮ್ಮೆ ಕೊಟ್ಟಿದ್ದೆ ಸಾಲವಾಗಿ, ಚೆನ್ನಾಗಿ ಸಾಕೊಂಡಿದ್ದೀಯ ಅಮ್ಮ ಅಂದೆ. ಅವಳು ಎಷ್ಟು ಖುಷಿಯಾದರು ಅಂದರೆ, ಏನು ಸ್ವಾಮಿಯರೇ ನೀವಾಗಿ ನೀವು ನನ್ನ ಗುಡಿಸಲಿಗೆ ಬಂದ್ರಿ, ನೀವಾಗಿ ನೀವು ಒಂದು ಎಮ್ಮೆನ ಸಾಲವಾಗಿ ಕೊಟ್ರಿ, ಅದು 2.5 ಲೀಟ್ರ್ ಕರೀತದೆ, ಆ ಹಾಲನ್ನ ಡೈರಿಗೆ ಹಾಕಿ ಇಬ್ಬರು ಮಕ್ಕಳನ್ನು ಓದಿಸ್ತಾ ಇದ್ದೀನಿ. ತಾವು ದ್ಯಾವರು ಸ್ವಾಮಿ, ತಾವು ಪರಮಾತ್ಮ ಸ್ವಾಮಿ, ತಮ್ಮ ಹೆಸರು ಹೇಳಿ ನಾನು ದೀಪ ಹಚ್ತಾ ಇದ್ದೀನಿ ಸ್ವಾಮಿ, ತಮ್ಮ ಹೆಸರು ಹೇಳಿ ಮಕ್ಕಳಿಗೇನು ಊಟ ಮಾಡಿಸ್ತೀನಿ ಸ್ವಾಮಿ. ಹಿಂಗೆ ಹೊಗಳಿ ಯಾವ ಲೆವೆಲ್ಗೆ ಹೋದ್ರು ಅಂದರೆ, ಸ್ವಾಮಿಯರೇ ನಿತ್ಯ ಎಮ್ಮೆಗೆ ಸ್ನಾನ ಮಾಡಿಸೋವಾಗೆಲ್ಲ ನೀವು ನೆನಪಾಗ್ತೀರಾ ಸ್ವಾಮಿ ಅಂದ್ಬಿಟ್ರು ಅವಳು. ಅಲ್ಲಿಗಿಂತ ಮುಂದೆ ಹೋದ್ಲು, ಸ್ವಾಮಿಯರೇ ನೀವು ನಿಜ ಹೇಳಿದ್ರು ಕೇಳ್ತೀರಾ, ಸುಳ್ಳು ಹೇಳಿದ್ರು ಕೇಳ್ತೀರಾ, ನಮ್ಮ ಮನೆಯಾಗ ಐತಲ್ಲ ನೀವು ಕೊಡ್ಸಿರೋ ಎಮ್ಮೆ, ಆ ಎಮ್ಮೆ ಮುಖ ನೋಡಿದಾಗೆಲ್ಲ ನೀವು ನೆನಪಾಗ್ತೀರಾ ಸ್ವಾಮಿ, ನಿಮ್ಮ ಮುಖ ನೆನಪಾಗ್ತದೆ ಅಂತ. ಹೀಗೆ ಎಲ್ಲಿಂದ ಎಲ್ಲಿಗೋ ತಾಳೆ ಕೊಡ್ತಾರೆ. ಮನಸ್ಸು ಮುಗ್ಧವಾಗಿರುತ್ತೆ, ಅಲ್ಲಿ ಪ್ರೀತಿ ಇರುತ್ತೆ. ಅದನ್ನು ಹೇಳೋ ರೀತಿಯಲ್ಲಿ ನಮ್ಗೆ ಆಸೆ ಹುಟ್ಕೊಳ್ಳುತ್ತೆ. ಹೀಗೆ ನಮ್ಮ ವೃತ್ತಿಗಳಲ್ಲಿ ಇರ್ತಕ್ಕಂಥದ್ದು, ಅದು ವೈದ್ಯ ವೃತ್ತಿ ಆಗ್ಬೋದು ಅಥವಾ ಬ್ಯಾಂಕ್ ಮ್ಯಾನೇಜರ್ ವೃತ್ತಿ ಆಗ್ಬೋದು, ಪ್ರತಿಯೊಬ್ಬರಿಗೂ ಅಷ್ಟೇ ಆ ಪ್ರೊಫೆಷನಲ್ ಜೋಕ್ಸ್ ಅಂತ ಏನಿದೆ ಅದು ಭಾಳ ಪವರ್ಫುಲ್ ಇರುತ್ತೆ. ಮತ್ತು ಆ ಒಂದು ವೃತ್ತಿಯಲ್ಲಿ ಇರೋರಿಗೆ ಹೆಚ್ಚು ತಲುಪುತ್ತೆ ಅಲ್ವಾ. ಸೊ ಇದನ್ನು ನಾವು ಯೋಚನೆ ಮಾಡೋದಾದರೆ, ಮ್ಯಾನೇಜರಾಗಿ ಸಾಕಷ್ಟು ಹೆಸರು ಮಾಡಿರ್ತಕ್ಕಂಥ ಡುಂಡಿರಾಜ್ ಅವರು, ನಿಮ್ಮ ಪ್ರೊಫೆಷನ್ನು, ಆಮೇಲೆ ಕ್ಯಾಶ್ ಕೌಂಟ್ರಲ್ಲಿ ಆಗ್ತಕ್ಕಂಥ ಎಡವಟ್ಟುಗಳು, ಇಂಥದ್ದೆಲ್ಲ ನೀವು ನೆನಪು ಮಾಡ್ಕೋಬೋದು. ಅದಕ್ಕಿಂತ ಮೊದಲು ನೀವೀಗ ನಿಮ್ಮದು ಎಮ್ಮೆ ಮುಖ ಅಂತ ಹೇಳಿದ್ರಿ, ನೀವು ಹೇಳಿಲ್ಲ, ಮಹಿಳೆ ಹೇಳಿದರು. ಎಮ್ಮೆ ಮುಖ ನೋಡಿದಾಗೆಲ್ಲ ನಿಮ್ಮ ಮುಖ ಅಂದರೆ ಎಮ್ಮೆ ನರಸಿಂಹಮೂರ್ತಿ.
ಅಂತ ಹೇಳಿದರು. ಆದರೆ ನೀವೇ ಇನ್ನೊಂದು ಸಂದರ್ಭದಲ್ಲಿ ಹೇಳಿದ್ರಿ, ಅದೇನಂತಂದರೆ ಎಮ್ಮೆ ಮುಖ ಅಲ್ಲ ನಮ್ಮದು, ಕತ್ತೆ ಮುಖ ಅಂತ. ನೆನಪಿದ್ಯಾ ನಿಮಗೆ? ಅದು ಯಾಕೆಂತಂದರೆ ಕೋತಿಗಳು ಸರ್ ಕೋತಿಗಳು ಅಂತ ಒಂದು ಸಿನಿಮಾ ಬಂದಿತ್ತು, ಅದಕ್ಕೆ ರಿಚರ್ಡ್ ಲೂಯಿಸ್ ಸಂಭಾಷಣೆ ಬರೆದಿದ್ದರಂತೆ. ಆಮೇಲೆ ಕತ್ತೆಗಳು ಸರ್ ಕತ್ತೆಗಳು ಅಂತ ಇನ್ನೊಂದು ಸಿನಿಮಾಕ್ಕೆ ನರಸಿಂಹಮೂರ್ತಿ ಅವರು ಸಂಭಾಷಣೆ ಬರೆದ್ರು. ಸೊ ನರಸಿಂಹಮೂರ್ತಿ ಅವರು ಸುಮ್ಮನೆ ಇರಬೇಕಾ ಬೇಡವಾ, ಹೋಗಿ ಅವರ ಹತ್ರ ಕೇಳಿದ್ರಂತೆ ನಿರ್ದೇಶಕರಲ್ಲಿ, ಸರ್ ನೀವು ಕೋತಿಗಳು ಸರ್ ಕೋತಿಗಳಿಗೆ ರಿಚರ್ಡ್ ಲೂಯಿಸ್ ಹತ್ರ ಸಂಭಾಷಣೆ ಬರೆಸಿದ್ರಿ, ಕತ್ತೆಗಳು ಸರ್ ಕತ್ತೆಗಳಿಗೆ ನನ್ನ ಹತ್ರ ಯಾಕೆ ಬರೆಸ್ತಾ ಇದ್ದೀರಿ ಅಂತ. ನಾವು ಅವರವ್ರ ಮುಖ ನೋಡಿ ಕೊಡ್ತೀವಿ ರೀ ಸ್ಕ್ರಿಪ್ಟು. ಡೈರೆಕ್ಟರ್ ಹೇಳಿದ್ ಮಾತದು. ಹೌದು ಹೌದು ಹೌದು. ಸೊ ನೀವು ಅಂದರೆ ಒಂದು ತುಂಬ ಒಂದು ನಮ್ಮನ್ನೇ ನೋಡಿ ನಾವು ನಗಬೇಕು ಅನ್ನೋದು ಭಾಳ ಮುಖ್ಯ. ಅದು ಬಹಳ ಮುಖ್ಯ. ನಮ್ಮ ಮೇಲೆ ನಾವು ಹಾಸ್ಯ ಪ್ರಯೋಗ ಮಾಡ್ಕೊಳ್ಬೇಕು. ನನಗೆ ಕೃಷ್ಣ ಇರೋದನ್ನೇ ಮಾಡ್ತಾ ಇದ್ರು ಅಲ್ವಾ, ಇನ್ನೊಬ್ರಿಗೆ ಹರ್ಟ್ ಆಗಲ್ಲ ಅಲ್ವಾ. ನಮ್ಮ ಮೇಲೆ ನಾವು ಹಾಸ್ಯ ಪ್ರಯೋಗ ಮಾಡ್ಕೊಂಡಾಗ ಜನನೂ ನಗ್ತಾರೆ. ಸೊ ಈ ದಿಶೆಯಲ್ಲಿ ನಿಮ್ಮ ಅನುಭವ ನೀವು ಅದೇ ನೀವು ಎಮ್ಮೆ ಮುಖಾಂತರ ನಿಮ್ಮ ಇನ್ನೊಂದು ಮುಖನೂ ಜನರಿಗೆ ಗೊತ್ತಾಗಲಿ ಅಂತ ಕತ್ತೆ ಮುಖದ ಬಗ್ಗೆನೂ ಹೇಳಿದೆ. ನಾವು ನಿಮ್ಮ ಹಾಗೆ ನಾನು ಮ್ಯಾನೇಜರ್ ಆಗಿದ್ದೆ. ಈಗ ಮ್ಯಾನೇಜರ್ಗಳಲ್ಲಿ ನೀವು ಹಾಗೆ ಸಾಲ ಕೊಡಬೇಕು ಬೇರೆಯವರಿಗೆಲ್ಲ. ವರ್ಷದಲ್ಲಿ 2 ತಿಂಗಳು ವರಿ, ಜನವರಿ ಫೆಬ್ರವರಿ ಅಂತ. ನಮ್ಮ ಬ್ಯಾಂಕ್ ಮ್ಯಾನೇಜರಿಗೆ 12 ತಿಂಗಳು ವರಿ, ಕೊಟ್ಟ ಸಾಲದ ರಿಕವರಿ. ಸಾಲ ಕೊಟ್ಟು ನಮ್ಗೆ ಭಾಳ ಕಷ್ಟ. ಯಾಕೆಂದರೆ ಈ ಜನರು ಏನು ಮಾಡ್ತಾರೆ ಅಂತಂದರೆ, ಸಾಲ ತಗೊಳ್ಳುವಾಗ ಬೇಗ ಕಟ್ಬಿಡ್ತೀನಿ ಸರ್, ನೀವು 2 ವರ್ಷ ಅಲ್ಲ 1 ವರ್ಷಕ್ಕೆ ಕಟ್ಬಿಡ್ತೀನಿ ಸರ್ ಅಂತ. ಬೇಗ ತೀರಿಸುವೆ ಅನ್ನುತ್ತಾರೆ ಸಾಲ ಪಡೆಯುವ ಮುನ್ನ, ಬೇಗ ತೀರಿಸುವೆ ಅನ್ನುತ್ತಾರೆ ಸಾಲ ಪಡೆಯುವ ಮುನ್ನ, ವಸೂಲಿಗೆ ಹೋದರೆ ಹೇಳುತ್ತಾರೆ ಯಾವಾಗ ಸಾಲ ಮನ್ನಾ. ಇದರದ್ದು ಲೇಟೆಸ್ಟ್ ವರ್ಷನ್ ಕೂಡ ಇದೆ. ಈಗ ನಾವು ಸಾಲ ಮಾಡಬೇಕು ಅಂತ ಯಾರಿಗಾದ್ರೂ ಫೋನ್ ಮಾಡಿದರೆ, ಬೇಗ ತೀರಿಸುವೆ ಅನ್ನುತ್ತಾರೆ ಸಾಲ ಪಡೆಯುವವರೆಗೆ, ಬೇಗ ತೀರಿಸುವೆ ಅನ್ನುತ್ತಾರೆ ಸಾಲ ಪಡೆಯುವವರೆಗೆ, ವಸೂಲಿಗೆಂದು ಕರೆ ಮಾಡಿದರೆ ವ್ಯಾಪ್ತಿ ಪ್ರದೇಶದಿಂದ ಹೊರಗೆ. ನೀವು ಕರೆ ಮಾಡಿದ ವ್ಯಕ್ತಿ ವ್ಯಾಪ್ತಿ ಪ್ರದೇಶದಿಂದ ಹೊರಗೆ ಅಂತ ಯಾವಾಗಲೂ. ಇದೆಲ್ಲ ಸಾಮಾನ್ಯರ ಕಥೆ ಆಯ್ತು. ಇನ್ನು ದೊಡ್ಡವರು ಕೂಡ ಏನೂ ಕಡಿಮೆ ಇಲ್ಲ. ನಿಮಗೆಲ್ಲ ಗೊತ್ತಲ್ಲ, ನಮ್ಮ ಮಧ್ಯದ ದೊರೆ ಒಬ್ಬರು ಸಾವಿರಾರು ಕೋಟಿ ಬ್ಯಾಂಕ್ಗಳಿಂದ ನಾಮ ಹಾಕಿ ವಿದೇಶಕ್ಕೆ ಹಾರಿ ಹೋದ್ರಲ್ಲ. ನಮ್ಮಲ್ಲಿ ಒಂದು ಗಾದೆ ಮಾತಿದೆ, ಕೊಟ್ಟವ ಕೋಡಂಗಿ ಇಸ್ಕೊಂಡವ ಈರಭದ್ರ ಅಂತ. ಭಾಳ ಹಳೆ ಕಾಲದ ಗಾದೆ, ಕೊಟ್ಟವ ಕೋಡಂಗಿ ಇಸ್ಕೊಂಡವ ಈರಭದ್ರ ಅಂತ. ಅದನ್ನು ನಮ್ಮ ಮಧ್ಯದ ದೊರೆಗೆ ಅನ್ವಯಿಸಿ ಕಿಂಗ್ ಫಿಶರ್ ಅಂತ ಒಂದು ಬರೆದೆ. ಸಾಲ ಕೊಡುವಾಗಲೇ ಯೋಚಿಸಬೇಕಿತ್ತು, ಈಗ ಅತ್ತರೆ ಫಲವಿಲ್ಲ. ಸಾಲ ಕೊಡುವಾಗಲೇ ಯೋಚಿಸಬೇಕಿತ್ತು, ಈಗ ಅತ್ತರೆ ಫಲವಿಲ್ಲ. ಕೊಟ್ಟವ ಕೋಡಂಗಿ ಇಸ್ಕೊಂಡವ ಬೀರ್ಭದ್ರ, ಬೀರ ಮೇಲಿನ ಗುಳ್ಳೆ ನಿಜವಲ್ಲ, ಬೀರ ಮೇಲಿನ ಗುಳ್ಳೆ ನಿಜವಲ್ಲ ಅಂತ. ಈಗ ಜ್ಞಾನಪದ ಕಾರ್ಯಕ್ರಮದಲ್ಲಿ ಒಂದು ವಿರಾಮ ತೆಗೆದುಕೊಳ್ಳೋಣ. ಕೋಲು ಕೋಲಣ್ಣ ಕೋಲೆ, ಕೋಲು ಕೋಲೆ ಎಕ್ಕೋಲೆ ಕೋಲಣ್ಣ ಕೋಲೆ, ಕೋಲಣ್ಣ ಕೋಲೆ ಎಕ್ಕೋಲೆ